ಸುಮಾರು 5 ತಿಂಗಳ ನಂತರ ಆದಿರಾ ಬೆಡ್ ಮೇಲೆ ನೀಟಾಗಿ ಬ್ಯಾಕ್ ಸಪೋರ್ಟ್ ಇಟ್ಕೊಂಡು ಕೂತಿದ್ಲು. ಅವಳ ಬೇಬಿ ಬಂಪ್ ಇವಾಗ ಫುಲ್ ಆಗಿ ಕಾಣಿಸ್ತಿತ್ತು. ಅಂಡ್ ಅವಳ ಆ ಹೊಟ್ಟೆ ನಾರ್ಮಲ್ ಪ್ರೆಗ್ನೆನ್ಸಿಗಿಂತ ತುಂಬಾನೇ ದೊಡ್ಡದಾಗಿ ಇತ್ತು. ಯಾಕಂದ್ರೆ ಅವಳ ಗರ್ಭದಲ್ಲಿ ಇರೋದು ಜಸ್ಟ್ ಒಂದು ಪಾಪು ಅಲ್ಲ, ಅವಳು ಟ್ವಿನ್ಸ್ ಬೇಬೀಸ್ಗೆ ಪ್ರೆಗ್ನೆಂಟ್ ಇದ್ಲು. ಅವಳು ತನ್ನ ಕೈಯಲ್ಲಿ ಒಂದು ಹೋಲಿ ಬುಕ್ ಇಟ್ಕೊಂಡು ಫುಲ್ ಕಾನ್ಸ್ಟೇಷನ್ ಇಂದ ಓದ್ತಿರುವಾಗ ಸಡನ್ ಆಗಿ ಅವಳ ಫೋನ್ ರಿಂಗ್ ಆಯ್ತು. ಅವಳು ಸ್ಕ್ರೀನ್ ಕಡೆ ನೋಡಿದ್ಲು. ಅಲ್ಲಿ ರುದ್ರನ ನಂಬರ್ ಫ್ಲಾಶ್ ಆಗ್ತಿತ್ತು. ಆ ಕಾಂಟ್ಯಾಕ್ಟ್ ನೇಮ್ ಮೇಲ್ಗಡೆ ಕೆಲವು ಕ್ಯೂಟ್ ಹಾರ್ಟ್ ಇಮೋಜಿಗಳು ಕೂಡ ಇದ್ವು. ಅವಳು ಕಾಲ್ ರಿಸೀವ್ ಮಾಡಿ ಆ ಫೋನ್ನ ಮೆಲ್ಲಗೆ ತನ್ನ ಬೇಬಿ ಬಂಪ್ ಮೇಲೆ ಇಟ್ಲು. ರುದ್ರನ ರೊಮ್ಯಾಂಟಿಕ್ ವಾಯ್ಸ್ ಇನ್ನೊಂದು ಸೈಡ್ ಇಂದ ಕೇಳಿಸ್ತು. ಡಿಯರ್, ಇವತ್ತು ಯಾಕೋ ನನಗೆ ನಿನ್ ಜೊತೆ ಏನು ಸ್ಪೆಷಲ್ ಮಾಡ್ಬೇಕಂತ ಅನ್ನಿಸ್ತಿದೆ ಅಂದ. ಆದಿರಾ ಇದನ್ನ ಕೇಳಿದ ತಕ್ಷಣ ತುಂಬಾನೇ ಆತಂಕದಿಂದ ಆ ಫೋನ್ನ ತನ್ನ ಹೊಟ್ಟೆಯಿಂದ ಮೇಲೆ ಕೆತ್ಕೊಂಡು ಅಂದ್ಲು. ಏನಿಲ್ಲ ರಾಜವಂಶಿ ಸರ್, ಫೋನ್ನಲ್ಲಿ ಯಾರಾದ್ರೂ ಈ ತರ ಡರ್ಟಿಯಾಗಿ ಮಾತಾಡ್ತಾರಾ? ನನ್ನ ಮೊಬೈಲ್ನ ನನ್ನ ಪಾಪು ಹತ್ರ ಇಟ್ಟಿದ್ದೆ ಅಂತ ನಿಮಗ್ ಗೊತ್ತಿಲ್ವಾ? ಗರ್ಭದಲ್ಲಿರೋ ಮಗು ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ್ರೆ ಖಂಡಿತ ಅವನು ಕೂಡ ನಿಮ್ ತರಾನೇ ಫುಲ್ ನಾಟಿ ಅಂಡ್ ದುಷ್ಟ ಆಗ್ಬಿಡ್ತಾನೆ ಅಂದ್ಲು. ರುದ್ರ ತಕ್ಷಣ ಬೇಜಾರ್ನಿಂದ ಅಂದ, ನೀನನ್ನ ಇಷ್ಟೊಂದು ಈಸಿಯಾಗಿ ದುಷ್ಟ ಅಂತ ಹೇಗ್ ಕರಿತೀಯ ಹಾರ್ಟ್ ಬೀಟ್ ಅಂದ. ಆದಿರಾ ಬೇಗ ಬೇಗ ಆನ್ಸರ್ ಮಾಡಿದ್ಲು. ದೇವರ ದಯೆ, ನಾನ್ ನಿಮ್ಮನ್ನ ಜಸ್ಟ್ ದುಷ್ಟ ಅಂತ ಕರೆದಿದ್ದೀನಿ, ಇನ್ನು ಬಿಗ್ ಕ್ರಿಮಿನಲ್ ಅಂತ ಕರೆದಿಲ್ಲ ಅಷ್ಟೇ. ನೀವು ಜಸ್ಟ್ 2 ಅವರ್ಸ್ ಮುಂಚೆ ಅಷ್ಟೇ ಆಫೀಸ್ಗೆ ಹೋಗಿರೋದು, ಆದ್ರೆ ಆವಾಗಲೇ ನಿಮ್ಗೆ ಏನೋ ಒಂಥರ ಮೂಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನೀವು ನನ್ನ ಮಗುವನ್ನ ಇವಾಗಲೇ ಕಂಪ್ಲೀಟ್ ಆಗಿ ಸ್ಪಾಯಿಲ್ ಮಾಡೋಕೆ ರೆಡಿ ಆಗಿದ್ದೀರಾ. ಅವನು ಇನ್ನೂ ಈ ವರ್ಲ್ಡ್ಗೆ ಎಂಟ್ರಿನೇ ಕೊಟ್ಟಿಲ್ಲ. ಆಗಿರ್ಬೇಕಾದ್ರೆ ಅವನು ನನ್ನ ಗರ್ಭದಲ್ಲೇ ಇನ್ಯಾವ ತರಹದ ಕೆಟ್ಟ ಹ್ಯಾಬಿಟ್ಸ್ ಕಲಿತಾನೋ ಯಾರಿಗ್ ಗೊತ್ತು. ಅಂಡ್ ಇವಾಗ ನೀವೇನೋ ಕವರ್ ಮಾಡೋಕೆ ಟ್ರೈ ಮಾಡ್ತಿದ್ರ, ಸ್ವಲ್ಪನೂ ನಾಚಿಕೆ ಇಲ್ವಾ ರಾಜವಂಶಿ ಸರ್ ಅಂದ್ಲು. ರುದ್ರ ಫುಲ್ ಇರಿಟೇಷನ್ ನಿಂದ, ಹಾಗಾದ್ರೆ ನನ್ಗೆ ಒಂದು ಹೆಲ್ಪ್ ಮಾಡು ಹಾರ್ಟ್ಬೀಟ್, ಇವತ್ತು ನೀನೇ ನನಗೆ ಒಂದು ಒಳ್ಳೆ ಸ್ಟಾರ್ಫ್ ಗಿಫ್ಟ್ ಆಗಿ ಕೊಟ್ಬಿಡು. ನಾನು ಇಡೀ ದಿನ ಆ ಮುಸ್ಕನ್ನ ನನ್ನ ಹೆಡ್ ಮೇಲೆ ಹಾಕೊಂಡು ಆಫೀಸ್ನಲ್ಲಿ ಕೂತ್ಕೋತೀನಿ. ಇನ್ಮೇಲೆ ನಾನು ಎಲ್ಲ ಕಡೆ ಮುಸ್ಕಾಕೊಂಡೆ ಓಡಾಡ್ತೀನಿ. ಅವಾಗ್ಲಾದ್ರೂ ನಿನ್ನ ಈ ಬಿಗ್ ಅವಮಾನ ಕಮ್ಮಿ ಆಗುತ್ತೆ, ನಾವು ನೋಡೋಣ. ಹೇ ಹಾರ್ಟ್ ಬೀಟ್, ಯಾರಾದ್ರೂ ಈ ರೇಂಜ್ಗೆ ಯೋಚನೆ ಮಾಡ್ತಾರಾ? ಮಗು ಇರೋದು ನಿನ್ ಹೊಟ್ಟೆಲಿ. ಆಗಿರ್ಬೇಕಾದ್ರೆ ಅವನು ಇಲ್ಲಿಂದ ಎಲ್ಲವನ್ನ ಕೇಳಿಸ್ಕೊಳ್ಳೋಕೆ ಅಂಡ್ ನೋಡೋಕೆ ಹೇಗ್ ಸಾಧ್ಯ ಹೇಳು? ನಾವು ಮಾಡೋ ಪ್ರತಿಯೊಂದು ಫೀಲಿಂಗ್ನ ಅವನು ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಷ್ಟೇ ಅಂದ. ಆದಿರಾ ತಕ್ಷಣ ಕೇಳಿದ್ಲು, ಸರಿ ಹಾಗಾದ್ರೆ ಒಂದು ಬಿಗ್ ಇಂಟೆನ್ಸ್ ಶಾಕ್ಗಳ ಬಗ್ಗೆ ಏನ್ ಹೇಳ್ತೀರಾ ಅಂದ್ಲು. ಓಕೆ ಓಕೆ, ಇವತ್ತಿನ ಆ ಸ್ಪೆಷಲ್ ನೈಟ್ನಲ್ಲಿ ನಾನು ತುಂಬಾನೇ ಕೇರ್ಫುಲ್ ಆಗಿ ಅಂಡ್ ಲವ್ ಇಂದ ಮಾಡ್ತೀನಿ. ನಾನು ಸ್ವಲ್ಪನೂ ವೈಲ್ಡ್ ಆಗಲ್ಲ ಬಿಡು, ನಾನು ಕಂಪ್ಲೀಟ್ ಆಗಿ ಸಾಫ್ಟ್ ಆಗಿ ಇರ್ತೀನಿ. ಆದಿರಾಳಿಗೆ ಇವಾಗ ಸ್ವಲ್ಪ ಕೋಪ ಬಂದಿದ್ರು ತನ್ನನ್ನ ತಾನು ನಾರ್ಮಲ್ ಮಾಡ್ಕೊಂಡು ಅಂದ್ಲು. ಫಸ್ಟ್ ವಿಷಯ ಹೇಳಿ, ನೀವು ನನಗೆ ಬರೀ ಈ ತರ ನಾನ್ ಸೆನ್ಸ್ ಮಾತಾಡೋಕೆ ಕಾಲ್ ಮಾಡಿದೀರಾ ಅಥವಾ ಆಫೀಸ್ನಲ್ಲಿ ಬೇರೆ ಏನಾದ್ರೂ ಇಂಪಾರ್ಟೆಂಟ್ ವರ್ಕ್ ಇದೆಯಾ ಅಂದ್ಲು. ರುದ್ರ ಇವಾಗ ತುಂಬಾನೇ ಬೇಸರದಿಂದ ಅಂದ, ನೀನು ಗೊತ್ತಾ ಹಾರ್ಟ್ ಬೀಟ್, ನಾನು ನಿನ್ನ ಮ್ಯಾರೇಜ್ ಮಾಡ್ಕೊಂಡು ಬಿಗ್ಗೆಸ್ಟ್ ಮಿಸ್ಟೇಕ್ ಮಾಡ್ಬಿಟ್ಟೆ. ಇಲ್ಲ ಇಲ್ಲ, ಮ್ಯಾರೇಜ್ ಮಾಡ್ಕೊಂಡಿದ್ದು ಲೈಫ್ ನಲ್ಲೇ ಬೆಸ್ಟ್ ಡಿಸಿಷನ್, ಆದ್ರೆ ನಿನ್ನ ಇಷ್ಟೊಂದು ಅರ್ಜೆಂಟ್ ಆಗಿ ಪ್ರೆಗ್ನೆಂಟ್ ಮಾಡಿದ್ ಮಾತ್ರ ಬಿಗ್ ಮಿಸ್ಟೇಕ್. ನಾನು ನಿನ್ನ ಫಸ್ಟ್ ಇಂದಲೇ ಇಷ್ಟು ಬೇಗ ಗರ್ಭಿಣಿ ಮಾಡಬಾರ್ದಾಗಿತ್ತು, ಇನ್ನೂ ಒಂದು 4 to 5 years ಆದ್ಮೇಲೆ ಪ್ಲಾನ್ ಮಾಡ್ಬೇಕಿತ್ತು ಅಂದ. ಆದಿರಾ ಇವಾಗ ಒಂಥರ ಚೈಲ್ಡಿಶ್ ಫೇಸ್ ಮಾಡ್ಕೊಂಡು ಅಂದ್ಲು, ಅಂದ್ರೆ ನಿಮ್ಮ ಇನ್ನರ್ ಮೀನಿಂಗ್ ಏನ್ ರಾಜವಂಶಿ ಸರ್? ನನ್ನ ಮೇಲಿರೋ ನಿಮ್ಮ ಆ ಇಂಟ್ರೆಸ್ಟ್ ಇನ್ನು 4-5 ವರ್ಷದಲ್ಲಿ ಕಮ್ಮಿ ಆಗ್ತಿತ್ತು, ಅದಾದ್ಮೇಲೆನೆ ನೀವು ನನ್ನನ್ನು ಪ್ರೆಗ್ನೆಂಟ್ ಮಾಡಿದ್ರಾ? ಆಗಿರ್ಬೇಕಾದ್ರೆ ನಾನು ಇಷ್ಟೊಂದು ಬಿಗ್ ಹೊಟ್ಟೆ ಇಟ್ಕೊಂಡು ಮನೇಲಿ ಒಬ್ಳೆ ಕೂತಿರ್ಬೇಕಿತ್ತಾ? ಅಂಡ್ ನೀವು ಮಾತ್ರ ಆಚೆ ಎಲ್ಲಾ ಕಡೆ ಬೇರೆ ಹುಡುಗಿಯರನ್ನ ನೋಡ್ತಾ ಎಂಜಾಯ್ ಮಾಡ್ತಿದ್ರಾ ಅಂದ್ಲು. ರುದ್ರ ಇವಾಗ ತಲೆಕೆ ಇಟ್ಟು ತನ್ನ ಹಣೆ ಮೇಲೆ ಕೈ ಇಟ್ಕೊಂಡು ಅಂದ, ಓ ಮೈ ಗಾಡ್ ಚಿನ್ನ, ನನ್ಗಿವಾಗ ನನ್ನ ತಲೆನ ಡೈರೆಕ್ಟ್ ಆಗಿ ಗೋಡೆಗೆ ಬಡ್ಕೋಬೇಕು ಅಂತ ಅನ್ನಿಸ್ತಿದೆ ಅಂದ. ಆದಿರಾ ಇವಾಗ ಅಳೋ ತರ ವಾಯ್ಸ್ ಮಾಡ್ತಾ ಚೇಂಜ್ ಮಾಡ್ತಾ ಮಾತಾಡಿದ್ಲು. ಹೌದೌದು, ಇವಾಗ ನಾನೇನ್ ಕೇಳಿದ್ರು ನಿಮ್ ಹತ್ರ ಪ್ರಾಪರ್ ಆನ್ಸರ್ ಇರಲ್ಲ ರಾಜವಂಶಿ ಸರ್. ಅದಕ್ಕೆ ನೀವು ನನ್ನನ್ನ ಫೂಲ್ ಮಾಡೋಕೆ ಅಂಡ್ ನನ್ನ ಮೈಂಡ್ನ ಡೈವರ್ಟ್ ಮಾಡೋಕೆ ಈ ತರ ಎಮೋಷನಲ್ ಮಾತುಗಳನ್ನ ಆಡ್ತಿದ್ದೀರಾ. ಇನ್ನು ಒಂದು 45 years ಆದ್ಮೇಲೆ ನಿಮ್ಗೆ ನನ್ನ ಮೇಲೆ ಕಂಪ್ಲೀಟ್ ಆಗಿ ಬೋರ್ ಆಗ್ಬಿಡುತ್ತೆ. ಅದಾದ್ಮೇಲೆ ನಿಮ್ಗೆ ನಾನು ಯಾಕೆ ಬೇಕು ಹೇಳಿ? ನೀವು ಯಾವಾಗ ನನಗೋಸ್ಕರ ಏನಾದರೂ ಸ್ಪೆಷಲ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ?
ನಾನೆಷ್ಟು ಮೂರ್ಖಿ. ನಾನಿಲ್ಲಿ ನನ್ನ ಮಕ್ಳಿಗೋಸ್ಕರ ಎಂತೆಂಥ ಒಳ್ಳೆ ಕಥೆ ಪುಸ್ತಕಗಳನ್ನ ಓದ್ತಿದ್ದೀನಿ. ಆದ್ರೆ ನೀವು ಮಾತ್ರ ನನ್ನನ್ನ ಪ್ರೆಗ್ನೆಂಟ್ ಮಾಡಿ ಬಿಗ್ಗೆಸ್ಟ್ ತಪ್ಪು ಮಾಡ್ದೆ ಅಂತ ಹೇಳ್ತಿದ್ದೀರಾ? ಸರಿ ಬಿಡಿ. ನಿಮ್ಗೆ ಈ ಕ್ಯೂಟ್ ಮಕ್ಳು ಸ್ವಲ್ಪನೂ ಇಷ್ಟ ಇಲ್ಲ ತಾನೇ? ನಾನು ಇವಾಗ್ಲೇ ಇವ್ರನ್ನ ಕರ್ಕೊಂಡು ಈ ಮನೆ ಬಿಟ್ಟು ಹೊರಟು ಹೋಗ್ತೀನಿ. ಆಮೇಲೆ ನಿಮ್ಗೆ ಯಾರನ್ನ ನೋಡಿದ್ರೆ ಖುಷಿ ಆಗುತ್ತೋ ಅಂಡ್ ಯಾರು ನಿಮ್ಗೆ ಬೋರ್ ಮಾಡಲ್ವೋ ಆ ಥರದ ಹುಡುಗಿನ ಈ ಮನೆಗೆ ಕರ್ಕೊಂಡು ಬಂದು ಆರಾಮಾಗಿರಿ ಅಂತ ಹೇಳ್ತಾ ಅವಳು ತಕ್ಷಣ ಕಾಲ್ ಕಟ್ ಮಾಡ್ಬಿಟ್ಲು. ರುದ್ರ ಬೇಗ ಬೇಗ ಕೇಳೋಕೆ ಟ್ರೈ ಮಾಡ್ದ. ಅಯ್ಯೋ ಹಾರ್ಟ್ ಬೀಟ್, ನನ್ನ ಇನ್ನರ್ ಇಂಟೆನ್ಷನ್ ಆ ಥರ ಇರ್ಲಿಲ್ಲ, ಪ್ಲೀಸ್ ಕೇಳು ಅಂದ. ಆದ್ರೆ ಆದಿರಾ ಆವಾಗ್ಲೇ ಕಾಲ್ ಕಂಪ್ಲೀಟ್ ಆಗಿ ಡಿಸ್ಕನೆಕ್ಟ್ ಮಾಡಿದ್ಲು. ರುದ್ರ ಇವಾಗ ತನ್ನ ಮೊಬೈಲ್ನ ಹಣೆಗೆ ಬಡ್ಕೊಳ್ತಾ ಅಂದ. ಛೇ, ನಾನಿವಾಗ ಅವಳಿಗೆ ಯಾಕೆ ಕಾಲ್ ಮಾಡಿದೆ? ನಾನೇ ಬೇಕು ಅಂತ ನನ್ನ ಕೈನ ತಗೊಂಡು ಆ ಜೇನ್ ಗೂಡು ಒಳಗಡೆ ಯಾಕಿಟ್ಟೆ? ಇವಾಗ ಆ ಜೇನ್ ನೊಣಗಳು ಬಂದು ನನ್ನ ಕೈಗೆ ಜೋರಾಗಿ ಕಚ್ದಿದ್ರೆ ನನ್ಗೆ ಯಾಕೆ ಇಷ್ಟೊಂದು ಪೇನ್ ಆಗ್ತಿದೆ? ಓ ದೇವ್ರೇ! ಈ ಹುಡುಗಿ ಖಂಡಿತವಾಗಿಯೂ ನನ್ನ ಮೆಂಟಲ್ ಹಾಸ್ಪಿಟಲ್ಗೆ ಕಳ್ಸೋವರೆಗೂ ಬಿಡಲ್ಲ ಅನ್ಸುತ್ತೆ. ಇವಾಗ ನಾನು ಅರ್ಜೆಂಟಾಗಿ ಮನೆಗೆ ಹೋಗಿ ಅವಳನ್ನ ಸಮಾಧಾನ ಮಾಡಲೇಬೇಕು ಅಂತ ಅನ್ಕೊಂಡು ಅವನು ತಕ್ಷಣ ತನ್ನ ಕ್ಯಾಬಿನಿಂದ ಹೊರಗಡೆ ಬಂದ. ಇನ್ನು ಕೆಲವೇ ನಿಮಿಷದಲ್ಲಿ ಅವನು ತನ್ನ ಕಾರ್ನಲ್ಲಿ ಫುಲ್ ಸ್ಪೀಡ್ನಲ್ಲಿ ಹೊರಟಿದ್ದ. ದಾರಿಲಿ ಹೋಗುವಾಗ ಸಿಕ್ಕದ ಒಂದು ಬಿಗ್ ಐಸ್ ಕ್ರೀಮ್ ಪಾರ್ಲರ್ ಮುಂಭಾಗ ಕಾರ್ ನಿಲ್ಲಿಸಿ ತಕ್ಷಣ ಕೆಲವು ವೆರೈಟಿ ಬಾಕ್ಸ್ ಐಸ್ ಕ್ರೀಮ್ಸ್ ಪರ್ಚೇಸ್ ಮಾಡ್ದ. ಸುಮಾರು 10 ರಿಂದ 15 ನಿಮಿಷ ಆದ್ಮೇಲೆ ಅವನು ಮನೆಗೆ ಬಂದ ತಕ್ಷಣ ಉಳಿದಿರೋ ಐಸ್ ಕ್ರೀಮ್ ಬಾಕ್ಸ್ಗಳನ್ನೆಲ್ಲ ತಗೊಂಡು ಹೋಗಿ ಫ್ರಿಜ್ನಲ್ಲಿ ಇಡೋಕೆ ಒಬ್ಬ ಹೌಸ್ ಹೆಲ್ಪರ್ಗೆ ಹೇಳ್ದ. ಅವನು ಜಸ್ಟ್ ಒಂದು ಸಣ್ಣ ಬಾಕ್ಸ್ ಅಂಡ್ ಸ್ಪೂನ್ ತಗೊಂಡು ಸ್ಟ್ರೈಟ್ ಆಗಿ ತನ್ನ ಬೆಡ್ರೂಮ್ಗೆ ಹೋದ. ಅಲ್ಲಿ ಆದಿರಾ ಹಾಸಿಗೆ ಮೇಲೆ ಕಂಫರ್ಟಬಲ್ ಆಗಿ ಮಲಗಿದ್ಲು. ಅವಳ ಕಣ್ಗಳು ಕ್ಲೋಸ್ ಆಗಿದ್ವು. ಅವಳು ಇಷ್ಟು ಹೊತ್ತು ಓದ್ತಿದ್ದ ಆ ಬುಕ್ಕು ಇವಾಗ ಅವಳ ಪಕ್ಕದಲ್ಲೇ ಇತ್ತು. ಓದ್ತಾ ಓದ್ತಾನೆ ಅವಳು ಮೆಲ್ಗೆ ನಿದ್ದೆಗೆ ಜಾರಿದ್ಲು. ರುದ್ರ ತುಂಬಾನೇ ಸೈಲೆಂಟ್ ಆಗಿ ಅವಳ ಪಕ್ಕದಲ್ಲಿ ಕೂತು ಅವಳ ಸಾಫ್ಟ್ ಕೆನ್ನೆ ಮೇಲೆ ಪ್ರೀತಿಯಿಂದ ಕೈ ಇಟ್ಟು ಅಂದ. ಹಾರ್ಟ್ ಬೀಟ್. ಆದಿರಾ ಮೆಲ್ಲಗೆ ಕಣ್ಬಿಟ್ಟು ಅವನನ್ನ ನೋಡಿದ್ಲು. ಜಸ್ಟ್ ಫ್ಯೂ ಸೆಕೆಂಡ್ಸ್ನಲ್ಲಿ ಅವಳಿಗೆ ರುದ್ರ ಫೋನ್ನಲ್ಲಿ ಆಡಿದ ಆ ಎಲ್ಲಾ ಮಾತುಗಳು ನೆನಪಾದ್ವು. ಅವಳು ತಕ್ಷಣ ಮುಖ ತಿರುಗಿಸ್ಕೊಂಡು ಬೆಡ್ನ ಇನ್ನೊಂದು ಸೈಡ್ಗೆ ತಿರುಗಿ ಮಲಗ್ತಾ ನನ್ನ ಜೊತೆ ಮಾತಾಡಕ್ ಬರ್ಬೇಡಿ ಇನ್ಮೇಲೆ ಅಂದ್ಲು. ರುದ್ರ ನಾಟಿಯಾಗಿ ಸ್ಮೈಲ್ ಮಾಡ್ತಾ, ಸರಿ ಹಾರ್ಟ್ ಬೀಟ್, ನೀನ್ ನನ್ನ ಜೊತೆ ಮಾತಾಡೋದು ಬೇಡ ಬಿಡು. ಆದ್ರೆ ಕನಿಷ್ಠ ಪಕ್ಷ ನಾನಿಲ್ಲಿ ನಿನ್ಗೋಸ್ಕರ ತುಂಬಾನೇ ಇಷ್ಟಪಟ್ಟು ತಂದಿರೋ ಈ ಐಸ್ ಕ್ರೀಮ್ ಆದ್ರೂ ತಿನ್ನು, ಇಲ್ಲಾಂದ್ರೆ ಇದು ಇವಾಗ್ಲೇ ಕರ್ಗಿ ನೀರಾಗ್ಬಿಡುತ್ತೆ ಅಂದ. ಅವನು ಆ ಥರ ಹೇಳಿದ ತಕ್ಷಣ ಆದಿರಾ ಫುಲ್ ಸ್ಪೀಡ್ನಲ್ಲಿ ಎದ್ದು ಕೂತು ಅವನ ಕೈಯಲ್ಲಿದ್ದ ಆ ಐಸ್ ಕ್ರೀಮ್ ಬಾಕ್ಸ್ ಕಡೆ ನೋಡಿದ್ಲು. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಅವಳ ಫೇಸ್ ಮತ್ತೆ ಡೌನ್ ಆಯ್ತು. ಅವಳು ಹುಬ್ಬುಗಂಟಿಕ್ಕೆ, ಆದ್ರೆ ನನ್ಗಿವಾಗ ಈ ಫ್ಲೇವರ್ ತಿನ್ನೋಕೆ ಸ್ವಲ್ಪನೂ ಇಷ್ಟ ಇಲ್ಲ ರಾಜವಂಶಿ ಸರ್ ಅಂದ್ಲು. ರುದ್ರ ಪೂರ್ತಿ ಆಶ್ಚರ್ಯದಿಂದ, ಆದ್ರೆ ನಿನ್ನೆ ನೈಟ್ ನೀನೇ ಅಲ್ವಾ ಹಾರ್ಟ್ಬೀಟ್ ಈ ಫ್ಲೇವರ್ ಬೇಕು ಅಂದಿತ್ತು? ಈ ದಿನಗಳಿಗೆ ನೀನು ಬರೀ ಈ ಕೋಕೋನಟ್ ಟೇಸ್ಟ್ ಇರೋ ಐಸ್ ಕ್ರೀಮ್ ಅಂದ್ರೇನೆ ತುಂಬಾ ಇಷ್ಟ ಅಂತ ಹೇಳಿದ್ದೆ ಅಲ್ವಾ ಅಂದ. ಆದಿರಾ ಮತ್ತೆ ಮುಖ ಸಿಡ್ಕಿಸ್ತಾ, ಆದ್ರೆ ಅದು ನೆನ್ನೆ ನೈಟ್ ಮ್ಯಾಟರ್, ಇವಾಗಲ್ಲ. ನನ್ಗಿವಾಗ ಸಡನ್ ಆಗಿ ಮ್ಯಾಂಗೋ ಐಸ್ ಕ್ರೀಮ್ ತಿನ್ಬೇಕಂತ ಬಿಗ್ ಕ್ರೇವ್ಸ್ ಆಗ್ತಿದೆ. ದಯವಿಟ್ಟು ನನಗೆ ಇವಾಗಲೇ ಆ ಮ್ಯಾಂಗೋ ಫ್ಲೇವರ್ ತಂದ್ಕೊಡಿ ರಾಜವಂಶಿ ಸರ್. ಆವಾಗಲೇ ನಾನು ನಿಮ್ಮನ್ನ ಕ್ಷಮಿಸೋದು. ಇಲ್ಲ ಅಂದ್ರೆ ನಾನು ನಿಮ್ಮ ಜೊತೆ ಲೈಫ್ ಲಾಂಗ್ ಮಾತಾಡಲ್ಲ ಅಂದ್ಲು. ರುದ್ರ ಇವಾಗ ಅನಗತ್ಯವಾಗಿ ಆ ಕೋಕೋನಟ್ ಐಸ್ ಕ್ರೀಮ್ ತಂದಿದ್ದಕ್ಕೆ ಮನ್ಸಲ್ಲೇ ತುಂಬಾನೇ ಬೇಜಾರು ಮಾಡ್ಕೊಂಡ. ಅವನು ಒಂದು ಲಾಂಗ್ ಬ್ರೇಕ್ ತಗೊಂಡು, ನಾನು ಏನಾದರೂ ಹೌಸ್ ಹೆಲ್ಪರ್ಗೆ ಹೇಳಿ ಒಳಗಡೆಯಿಂದ ಇನ್ನೊಂದು ಐಸ್ ಕ್ರೀಮ್ ತರಿಸೋ ಅಷ್ಟರಲ್ಲಿ ಇದು ಕಂಪ್ಲೀಟ್ ಆಗಿ ಮೆಲ್ಟ್ ಆಗಿಬಿಡುತ್ತೆ. ಸೊ ನಾನೇ ಒಂದು ಕೆಲಸ ಮಾಡ್ತೀನಿ, ನಾನೇ ಕಿಚನ್ಗೆ ಹೋಗಿ ತರ್ತೀನಿ ಅಂದ. ಅಷ್ಟು ಹೇಳಿ ಅವನು ತಕ್ಷಣ ರೂಮಿಂದ ಹೊರಗಡೆ ಓಡ್ದ. ಅಡುಗೆ ಮನೆಗೆ ಬಂದು ಆ ಕೋಕೋನಟ್ ಐಸ್ ಕ್ರೀಮ್ನ ವಾಪಸ್ ಫ್ರಿಜ್ನಲ್ಲಿ ಇಟ್ಟು ಅಲ್ಲಿರೋ ಆ ಮ್ಯಾಂಗೋ ಐಸ್ ಕ್ರೀಮ್ನ ಒಂದು ಕ್ಯೂಟ್ ಕಪ್ಗೆ ಹಾಕಿ ನೀಟಾಗಿ ತಗೊಂಡ. ಇವಾಗ ಅವನು ಫುಲ್ ಸ್ಪೀಡ್ನಲ್ಲಿ ಮತ್ತೆ ತನ್ನ ಬೆಡ್ರೂಮ್ಗೆ ಬಂದ. ಆದಿರಾ ತುಂಬಾನೇ ಹ್ಯಾಪಿಯಾಗಿ ಸ್ಮೈಲ್ ಮಾಡ್ತಾ ಆ ಮ್ಯಾಂಗೋ ಐಸ್ ಕ್ರೀಮ್ ಕಪ್ನ ತನ್ನ ಕೈಗೀಸ್ಕೊಂಡ್ಲು. ಆದ್ರೆ ಅವಳು ಜಸ್ಟ್ ಒಂದು ಸ್ಪೂನ್ ಬಾಯಿಗಿಟ್ಟ ತಕ್ಷಣ ಅವಳ ಫೇಸ್ ಎಕ್ಸ್ಪ್ರೆಷನ್ ಮತ್ತೆ ಕಂಪ್ಲೀಟ್ ಆಗಿ ಚೇಂಜ್ ಆಯಿತು. ಅವಳಿಗೆ ಅದರ ಇಡೀ ಟೇಸ್ಟ್ ಪೂರ್ತಿಯಾಗಿ ಹಾಳಾದ ಹಾಗೆ ಫೀಲ್ ಆಯಿತು. ಅವಳು ಬೇಗ ಬೇಗ ಆ ಐಸ್ ಕ್ರೀಮ್ ಕಪ್ನ ವಾಪಸ್ ರುದ್ರನ್ ಕೈಗೆ ಕೊಡ್ತಾ, ಇದೇನಿದು ಇಷ್ಟೊಂದು ವರ್ಸ್ಟ್ ಆಗಿದೆ ಐಸ್ ಕ್ರೀಮ್ ರಾಜವಂಶಿ ಸರ್, ಇದು ನಿಜಕ್ಕೂ ನಿಮ್ಗಿಂತಲೂ ತುಂಬಾನೇ ಕೆಟ್ಟದಾಗಿದೆ
ಅಂದ್ಲು. ರುದ್ರ ಇವಾಗ ಪೂರ್ತಿ ಬ್ಲ್ಯಾಂಕ್ ಆಗಿ ಅವಳನ್ನೇ ನೋಡ್ತಾ ಇದ್ದ. ಅವಳು ಜಸ್ಟ್ ಆ ಐಸ್ ಕ್ರೀಮ್ಗೆ ಇನ್ಸಲ್ಟ್ ಮಾಡ್ತಿದ್ದಾಳೋ ಅಥವಾ ಇಂಡೈರೆಕ್ಟ್ ಆಗಿ ತನ್ನನ್ನೇ ಅವಮಾನ ಮಾಡ್ತಿದ್ದಾಳೋ ಅವನಿಗೆ ಅರ್ಥನೇ ಆಗ್ತಿರ್ಲಿಲ್ಲ. ಆದಿರ ಮತ್ತೆ ಬೆಡ್ ಮೇಲೆ ಆರಾಮಾಗಿ ಮಲಗ್ತಾ ಅಂದ್ಲು. ಇದನ್ನ ಕಂಪೇರ್ ಮಾಡಿದ್ರೆ ಆ ಮುಂಚೆ ತಂದಿದ್ದ ಕೋಕೋನಟ್ ಐಸ್ ಕ್ರೀಮ್ ಇಷ್ಟೊಂದು ಚೆನ್ನಾಗಿತ್ತು ಅನ್ಸುತ್ತೆ. ಅದನ್ನೇ ಕುಡಿ ಇವಾಗ ಅಂದ್ಲು. ರುದ್ರ ಅವಳನ್ನ ನೋಡ್ತಾ ನಗ್ತಾ, ನಿನ್ಗೆ ಆ ಕೋಕೋನಟ್ ಐಸ್ ಕ್ರೀಮ್ ಬೇಕು ಅಂತ ಡೈರೆಕ್ಟ್ ಆಗಿ ಹೇಳೋದ್ ಬಿಟ್ಟು ನನ್ನನ್ನ ಯಾಕೆ ಇಷ್ಟೊಂದು ರೌಂಡ್ ಓಡಿಸ್ತೀಯಾ ಹಾರ್ಟ್ ಬೀಟ್. ಇರು, ನಾನು ಇವಾಗ್ಲೇ ಅದನ್ನ ತರ್ತೀನಿ ಅಂದ. ಅಷ್ಟ್ ಹೇಳ್ತಾ ಅವನು ಬೆಡ್ಡಿಂದ ಎದ್ದು ಮತ್ತೆ ಆ ಕೋಕೋನಟ್ ಐಸ್ ಕ್ರೀಮ್ ತರೋಕೆ ಕಿಚನ್ ಕಡೆ ಹೊರಟ. ಅವನು ಕೆಳಗಡೆ ಹೋಗ್ತಿರುವಾಗ ಸಡನ್ ಆಗಿ ಅವನ ಲುಕ್ ಕೃತಿಕಾ ಮೇಲೆ ಬಿತ್ತು. ಅವಳು ಅನಿಕಾ ರೂಮ್ ಕಡೆ ತುಂಬಾನೇ ಸ್ಪೀಡ್ ಆಗಿ ರನ್ ಮಾಡ್ತಾ ಓಡ್ತಿದ್ಲು. ಅವನು ಬೇಗ ಬೇಗ ಹೋಗಿ ಅವಳನ್ನ ತನ್ನ ತೋಳ್ಗಳಲ್ಲಿ ಎತ್ಕೊಂಡು ಮಡ್ಲಲ್ಲಿ ಕೂರಿಸ್ಕೊಳ್ತಾ, ರುದಿಕಾ ಪುಟ್ಟ, ನಿನ್ಗೆ ಈ ತರ ಫಾಸ್ಟ್ ಆಗಿ ಓಡ್ಬೇಡ ಅಂತ ಡ್ಯಾಡಿ ಎಷ್ಟು ಸಲ ಹೇಳಿದ್ದಾರೆ ಅಲ್ವಾ, ಸ್ವಲ್ಪ ಸ್ಲೋ ಆಗಿ ವಾಕ್ ಮಾಡ್ಬೇಕು ಕಣೋ ಅಂದ. ಅನಿಕಾ ಕೂಡ ಅವಳ ಹಿಂದೆನೆ ಓಡ್ ಬಂದ್ಲು. ಅಯ್ಯೋ ಅಣ್ಣ, ಇವಳು ಇತ್ತೀಚೆಗೆ ನನ್ನ ಮಾತನ್ನ ಸ್ವಲ್ಪನೂ ಕೇಳಲ್ಲ. ಇವಳು ಇಷ್ಟೊಂದು ಫಾಸ್ಟ್ ಆಗಿ ಓಡ್ತಾಳೆ ಅಂದ್ರೆ ಅದನ್ನ ನನಗೆ ಎಕ್ಸ್ಪ್ಲೈನ್ ಮಾಡೋಕೆ ಆಗ್ತಿಲ್ಲ. ಅಂಡ್ ಇವತ್ತು ನೋಡು, ಇವಳು ಆವಾಗಲೇ ಮೆಟ್ಲುಗಳನ್ನ ಹತ್ತೋಕೆ ಸ್ಟಾರ್ಟ್ ಮಾಡ್ತಿದ್ಲು. ನೀವು ನೋಡ್ತಾ ಇರಿ, ಇನ್ನು ಕೆಲವು ದಿನ ಹೋದ್ರೆ ಡೈರೆಕ್ಟ್ ಆಗಿ ನಿಮ್ ಬೆಡ್ರೂಮ್ಗೆ ಎಂಟ್ರಿ ಕೊಡ್ತಾಳೆ ಇವಳು ಅಂದ್ಲು. ಅವಳು ಆ ತರ ಹೇಳಿದ ತಕ್ಷಣ ರುದ್ರನ್ ಮೈಂಡ್ನಲ್ಲಿ ಒಂದು ಕ್ಯೂಟ್ ಫ್ಲಾಶ್ ಬ್ಯಾಕ್ ಸೀನ್ ಓಡ್ತು. ಆದಿರಾ ಬೆಡ್ ಮೇಲೆ ಆರಾಮಾಗಿ ಮಲಗಿದಾಳೆ. ತಾನು ಅವಳ ಮೇಲೆ ಪೂರ್ತಿಯಾಗಿ ಒರ್ಕೊಂಡು ರೊಮ್ಯಾಂಟಿಕ್ ಮೂಡ್ ನಲ್ಲಿದ್ದಾನೆ. ಆವಾಗ ಸಡನ್ ಆಗಿ ಬಾಗ್ಲು ಓಪನ್ ಆಗುತ್ತೆ ಅಂಡ್ ರುದಿಕಾ ಓಡ್ ಬಂದು ಡೈರೆಕ್ಟ್ ಆಗಿ ಇವರಿಬ್ಬರ ಬೆಡ್ ಮೇಲಕ್ಕೆ ಹತ್ತಿ ಮಧ್ಯ ಕುತ್ಕೋತಾಳೆ. ನೆಕ್ಸ್ಟ್ ಸೆಕೆಂಡ್ ಅವನು ತನ್ನ ಹೆಡ್ ಶೇಕ್ ಮಾಡಿಕೊಂಡು, 1 ಮಿನಿಟ್, ಒಂದು ಇಂಪಾರ್ಟೆಂಟ್ ವರ್ಕ್ ಮಾಡೋಣ ಅನಿಕಾ. ಇವಳು ಮೇಲಕ್ಕೆ ಒಬ್ಳೆ ಹತ್ತದ ಹಾಗೆ ಆ ಮೆಟ್ಲುಗಳ ಸ್ಟಾರ್ಟಿಂಗ್ ನಲ್ಲೇ ಒಂದು ಸಣ್ಣ ಸೇಫ್ಟಿ ಡೋರ್ ಫಿಕ್ಸ್ ಮಾಡಿಸ್ಬಿಡ್ತೀನಿ ಅಂದ. ಅನಿಕಾ ತಕ್ಷಣ ಮಧ್ಯೆ ಬಂದು, ಆದ್ರೆ ಅದರಿಂದ ನಮ್ಮ ಮನೆ ಇಡೀ ಇಂಟೀರಿಯರ್ ಡಿಸೈನೇ ಹಾಳಾಗುತ್ತೆ ಅಣ್ಣ. ಈ ಮೆಟ್ಲುಗಳನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಲಾಗಿದೆ ನೋಡಿ, ಆ ಸಣ್ಣ ಬಾಗ್ಲಿಂದ ಇಡೀ ಲುಕ್ ಕಂಪ್ಲೀಟ್ ಆಗಿ ಹಾಳಾಗುತ್ತೆ ಅಂದ್ಲು. ರುದ್ರ ಒಂದ್ ಸೆಕೆಂಡ್ ಕೂಡ ಯೋಚನೆ ಮಾಡ್ದೆ, ಡಿಸೈನ್ ಹೋದ್ರೆ ಹೋಗ್ಲಿ ಅನಿಕಾ, ಒಂದ್ ವೇಳೆ ನನ್ ಹೃದಿಕಾ ಆ ಮೆಟ್ಲುಗಳಿಂದ ಕೆಳಗ್ ಬಿದ್ರೆ ಆಮೇಲೆ ಏನ್ ಮಾಡೋದು ಹೇಳು ಅಂದ. ಇವಾಗ ಅನಿಕಾಗೂ ಲೈಟ್ ಆಗಿ ಟೆನ್ಷನ್ ಸ್ಟಾರ್ಟ್ ಆಯ್ತು. ಅವಳು ಅಂದ್ಲು, ಹೌದು ಅಣ್ಣ, ನೀವ್ ಹೇಳಿದ್ ಕರೆಕ್ಟ್. ಹಾಗಾದ್ರೆ ಇವತ್ತೇ ಆ ಡೋರ್ ಫಿಕ್ಸ್ ಮಾಡೋಕೆ ಆರ್ಡರ್ ಕೊಡಿ. ಇವತ್ತು ನಾನು ಅವಳಿಗೆ ಕಲರ್ಸ್ ನೇಮ್ ಕಲ್ಸ್ಕೊಡ್ತಿದ್ದೆ ಅಂಡ್ ನೋಡಿ, ಇವಳು ಆವಾಗ್ಲೇ ರೆಡ್ ಕಲರ್ ಅಂತ ಹೇಳೋಕೆ ಕಲ್ತಿದ್ದಾಳೆ. ರುದಿಕಾ, ರೆಡ್ ಅಂತ ಹೇಳು ನೋಡೋಣ ಪುಟ್ಟ ಅಂದ್ಲು. ಅವಳು ಹೇಳಿದ ತಕ್ಷಣ ರುದಿಕಾ ತನ್ನದೇ ಆದ ಕ್ಯೂಟ್ ತೊದಲು ದನಿಯಲ್ಲಿ ಲೆಡ್ ಅಂದ್ಲು. ರುದ್ರ ಅಂಡ್ ಅನಿಕಾ ಇಬ್ರು ಅವಳ ಆ ಕ್ಯೂಟ್ ವರ್ಡ್ ಕೇಳಿ ಜೋರಾಗಿ ನಗೋಕೆ ಸ್ಟಾರ್ಟ್ ಮಾಡಿದ್ರು. ರುದ್ರ ರುದಿಕಾ ಕೆನ್ನೆಗೆ ತುಂಬಾನೇ ಪ್ರೀತಿಯಿಂದ ಕಿಸ್ ಮಾಡ್ದ ಅಂಡ್ ಅನಿಕಾ ಇವಾಗ ಅವಳನ್ನ ಮತ್ತೆ ಆಟ ಆಡ್ಸೋಕೆ ತನ್ನ ರೂಮ್ಗೆ ಕರ್ಕೊಂಡು ಹೋದ್ಲು. ಆವಾಗ ರುದ್ರನ್ಗೆ ತಾನು ಬಂದ ಬಿಗ್ ವರ್ಕ್ ನೆನಪಾಯ್ತು. ಅದೇ ಆ ಕೋಕೋನಟ್ ಐಸ್ ಕ್ರೀಮ್. ಅವನು ತಕ್ಷಣ ಕಿಚನ್ ಬಂದು ಫ್ರಿಜ್ ಇಂದ ಆದಿರಾಗೋಸ್ಕರ ಕೋಕೋನಟ್ ಐಸ್ ಕ್ರೀಮ್ ಕಪ್ ತಗೊಂಡು ತಕ್ಷಣ ತನ್ನ ಬೆಡ್ರೂಮ್ಗೆ ವಾಪಸ್ ಬಂದ. ಆದಿರಾ ಇನ್ನು ಆ ಬೆಡ್ ಮೇಲೆ ಆರಾಮಾಗಿ ಮಲಗಿದ್ಲು. ಅವನು ಮೆಲ್ಲಗೆ ಬಂದು ಆ ಕೋಲ್ಡ್ ಐಸ್ ಕ್ರೀಮ್ ಕಪ್ನ ಅವಳ ಫೇಸ್ ಹತ್ರ ತಂದ ತಕ್ಷಣ ಆ ತಂಪಾದ ಫೀಲ್ಗೆ ಆದಿರಾ ಸಡನ್ ಆಗಿ ಕಣ್ಬಿಟ್ಟು ಬೆಡ್ ಮೇಲೆ ಎದ್ದು ಕುತ್ಕೊಂಡ್ಲು. ಅವಳು ರುದ್ರನ್ ಕೈಯಿಂದ ಆ ಕಪ್ ಇಸ್ಕೊಂಡ್ಲು. ಇಲ್ಲಿವರೆಗೂ ಇಬ್ರು ಯಾವುದೇ ಮಾತಾಡಿರ್ಲಿಲ್ಲ. ರುದ್ರ ಇವಾಗ ಬೆಡ್ನ ಇನ್ನೊಂದು ಸೈಡ್ ಬಂದು ಕೂತ್ಕೊಂಡ ಅಂಡ್ ಆದಿರಾ ಮೆಲ್ಲಗೆ ತನ್ನ ಎರಡು ಕಾಲ್ಗಳನ್ನ ಎತ್ತಿ ರುದ್ರನ ಮಡಿಲ್ ಮೇಲೆ ಇಟ್ಲು. ಅವಳು ತುಂಬಾನೇ ಎಂಜಾಯ್ ಮಾಡ್ತಾ ಆ ಕೋಕೋನಟ್ ಐಸ್ ಕ್ರೀಮ್ ತಿಂತಿದ್ಲು ಅಂಡ್ ರುದ್ರ ತನ್ನ ಫಿಂಗರ್ಸ್ ಇಂದ ಅವಳ ಕಾಲ್ಗಳನ್ನ ಮೆಲ್ಲಗೆ ಮಸಾಜ್ ಮಾಡ್ತಾ ರೊಮ್ಯಾಂಟಿಕ್ ಆಗಿ ಮೂವ್ ಮಾಡ್ತಿದ್ದ. ಅವನಿಗೆ ಆದಿರಾಳ ಆ ಕ್ಯೂಟ್ ಮೂವ್ಸ್ ಚೆನ್ನಾಗಿ ಅರ್ಥ ಆಗ್ತಿತ್ತು. ಸ್ಟಾರ್ಟಿಂಗ್ ನಲ್ಲಿ ಅವನು ಆದಿರಾ ಕೋಪ ಕಮ್ಮಿ ಮಾಡೋಕೆ ಅಂಡ್ ಅವಳನ್ನ ಪ್ರೀತಿಸೋಕೆ ಅಂತ ಇಲ್ಲಿಗೆ ಬಂದಿದ್ದ ನಿಜ. ಆದ್ರೆ ಇವಾಗ ಆದಿರಾ ಇನ್ನು ಜಾಸ್ತಿ ರೊಮ್ಯಾಂಟಿಕ್ ಆಗಿ ಅಸಹನೆ ತೋರಿಸ್ತಾ ಇದ್ಲು. ಅವನ ಫೇಸ್ ನಲ್ಲಿ ಇವಾಗ ಒಂದು ಬಿಗ್ ನಾಟಿ ಸ್ಮೈಲ್ ಬಂತು. ಅವನ ಮೈಂಡ್ ನಲ್ಲಿ ಇರೋ ಆ ಥಾಟ್ಸ್ ಇವಾಗ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು. ರುದ್ರ ತನ್ನ ತಲೆ ತಗ್ಸಿ ಅವಳ ಪಾದಗಳಿಗೆ ತುಂಬಾನೇ ಪ್ರೀತಿಯಿಂದ ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದ.
ಅವನು ಆದಿರ ಪಾದಗಳ ಮೇಲೆ ತನ್ನ ಬಿಸಿ ತುಟಿಗಳನ್ನ ಇಟ್ಟ ತಕ್ಷಣ ಅವಳ ಬಾಯಿಂದ ಒಂಥರ ಕ್ಯೂಟ್ ಆದ ಉಸಿರುಗಟ್ಟದ ಸೌಂಡ್ ಬಂತು. ರುದ್ರ ತಕ್ಷಣ ನಾಟಿಯಾಗಿ ಕೇಳ್ದ, ಏನಾಯ್ತು ಹಾರ್ಟ್ ಬೀಟ್? ಐಸ್ ಕ್ರೀಮ್ ಏನಾದ್ರೂ ನಿನ್ ಬಾಯನ್ನ ಸುಡ್ತಿದ್ಯಾ ಹೇಗೆ? ಆದಿರ ಕಣ್ಣು ಸಣ್ಣದ್ ಮಾಡ್ತಾ ಹೆಡ್ ಶೇಕ್ ಮಾಡಿ, ಹೌದು ರಾಜವಂಶಿ ಸರ್, ಇದು ತುಂಬಾನೇ ಹಾಟ್ ಆಗಿದೆ. ನಿಮ್ಗೇನಾದ್ರೂ ಇನ್ನೂ ಸ್ವಲ್ಪ ಕೋಲ್ಡ್ ಆಗಿರೋ ಐಸ್ ಕ್ರೀಮ್ ಸಿಗ್ಲಿಲ್ವಾ ಅಂದ್ಲು. ರುದ್ರ ಒಂದು ಚೇಷ್ಟೆಯ ನಗು ಕೊಡ್ತಾ ಅಂದ, ವೆರಿ ಸಾರಿ ಹಾರ್ಟ್ ಬೀಟ್, ಆದ್ರೆ ನೀನಿವತ್ತು ನೈಟ್ ಈ ಬಿಸಿ ಬಿಸಿ ಐಸ್ ಕ್ರೀಮ್ನೇ ತಿನ್ಬೇಕು. ನಿನಗಿವಾಗ ಬೇರೆ ಆಪ್ಷನ್ ಇಲ್ಲ ಅಂದ. ಅಷ್ಟೇ ಹೇಳ್ತಾ ಅವನ್ ಮತ್ತೆ ಆದಿರ ಪಾದಗಳ ಮೇಲೆ ತನ್ನ ತುಟಿಗಳನ್ನ ಇಟ್ಟು ಈ ಬಾರಿ ಇನ್ನೂ ಜಾಸ್ತಿ ಫ್ಯಾಷನ್ ಇಂದ ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಅವನು ಅವಳ ಪಾದಗಳಿಂದ ಹಿಡಿದು ಮೆಲ್ಲಗೆ ಅವಳ ಕಾಲುಗಳ ಕಡೆ ಚುಂಬಿಸ್ತಾ ಮೇಲಕ್ಕೆ ಮೂವ್ ಆದ. ಅವನಿವಾಗ ಅವಳ ಕಾಲುಗಳನ್ನ ಬೆಡ್ ಮೇಲೆ ಕಂಫರ್ಟಬಲ್ ಆಗಿ ಇರಿಸಿ ಅವಳು ಹಾಕೊಂಡಿದ್ದ ಆ ಮ್ಯಾಕ್ಸಿ ಡ್ರೆಸ್ನ ಮೆಲ್ಲಕ್ಕೆ ಮೇಲಕ್ಕೆ ಎಳೆದು ಕರೆಕ್ಟ್ ಆಗಿ ಮೊಣಕಾಲಿನ ಹತ್ರ ತಲುಪ್ತಿದ್ದ ಹಾಗೆ ಅಲ್ಲಿ ಇಂಟೆನ್ಸ್ ಆಗಿ ಕಿಸ್ ಮಾಡ್ದ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಕರೆಕ್ಟ್ ಆಗಿ ಆ ಮೇನ್ ಡೋರ್ ಹತ್ರ ಇಂದ ಒಂದು ಕ್ಯೂಟ್ ಸೌಂಡ್ ಕೇಳಿಸ್ತು. ಅಮ್ಮ, ನಂಗೆ ತುಂಬಾನೇ ಹಸ್ವಾಗ್ತಿದೆ. ಅಮ್ಮ, ಹಸ್ವಾಗ್ತಿದೆ ಅಂತ ಹೇಳ್ತಾ ಪುಟ್ಟ ಹೃದಿಕ ಮುಂದೆ ಬಂದು ಆ ಬೆಡ್ ಮೇಲಕ್ಕೆ ಹತ್ತೋಕೆ ಫುಲ್ ಟ್ರೈ ಮಾಡ್ತಿದ್ಲು. ಆದ್ರೆ ಅವಳ ಕಾಲು ಬ್ಯಾಲೆನ್ಸ್ ಇಲ್ಲದೆ ಪದೇ ಪದೇ ಹಿಂದಕ್ಕೆ ಜಾರಿ ಕೆಳಗ್ ಬೀಳ್ತಾ ಇತ್ತು. ರುದ್ರ ಪೂರ್ತಿ ಶಾಕ್ ಇಂದ ಅವಳನ್ನೇ ನೋಡ್ದ. ಅವಳ ಬ್ಯಾಕ್ ಸೈಡ್ ಅನಿಕಾ ಎಲ್ಲೂ ಕಾಣಿಸ್ತಿರ್ಲಿಲ್ಲ. ಇದ್ರ ಅರ್ಥ ಏನಂದ್ರೆ ಇವಳು ಇವತ್ತು ಯಾರಿಗೂ ಗೊತ್ತಾಗದಾಗೆ ತಾನ್ ಒಬ್ಳೆ ಆ ಬಿಗ್ ಮೆಟ್ಟಿಲುಗಳನ್ನ ಹತ್ತಿ ಇಲ್ಲಿವರೆಗೂ ಬಂದಿದ್ದಾಳೆ ಅಂತ ಗೊತ್ತಾಯ್ತು. ಆದ್ರೆ ಆದಿರಾಗೆ ಆ ರೊಮ್ಯಾಂಟಿಕ್ ಮ್ಯಾಟರ್ ಬಿಟ್ಟು ಬೇರೆ ಏನು ತಲೆಯಲ್ಲಿರ್ಲಿಲ್ಲ. ಅವಳು ತಕ್ಷಣ ಹೃದಿಕನ ತನ್ನ ಮಡ್ಲಿಗೆ ಎತ್ಕೊಂಡು ತುಂಬಾನೇ ಪ್ರೀತಿಯಿಂದ ಅಂದ್ಲು, ಅಯ್ಯೋ ನನ್ ಮುದ್ದಿನ ಕಂದಮ್ಮಗೆ ಹಸು ಆಗ್ತಿದ್ಯಾ? ನೀನು ನಿಜಕ್ಕೂ ಹಸು ಆಗ್ತಿದ್ಯಾ ಪುಟ್ಟ ಅಂದ್ಲು. ಹೃದಿಕಾ ಕ್ಯೂಟ್ ಆಗಿ ಹೆಡ್ ಶೇಕ್ ಮಾಡಿ ಅಂದ್ಲು, ಅಮ್ಮ ಹೌದು, ಅಮ್ಮ ಹೌದು ಅಂದ್ಲು. ಆದಿರ ಅವಳ ಸಾಫ್ಟ್ ಕೆನ್ನೆಗೆ ಕಿಸ್ ಮಾಡ್ತಾ ಅಂದ್ಲು, ಓ ಮೈ ಗಾಡ್ ನನ್ ಬಂಗಾರಿ, ಆದ್ರೆ ನಿನ್ನ ಆ ಅತ್ತೆ ಅನಿಕಾ ಎಲ್ಲಿದ್ದಾಳೆ? ಅವಳು ನಿನ್ನ ಈ ತರ ಬಾಗ್ಲ ಹತ್ರ ಒಬ್ಳನ್ನೇ ಯಾಕೆ ಬಿಟ್ಟು ಹೋದ್ಲು ಹೇಳು ಅಂದ್ಲು. ರುದಿಕಾ ಬೇಗ ಬೇಗ ತನ್ನದೇ ಆದ ಶೈಲಿಯಲ್ಲಿ ಅಂದ್ಲು, ಅಮ್ಮ ಬಾನಾನ, ಅಮ್ಮ ಬಾನಾನ. ಆದಿರ ಪೂರ್ತಿ ಆಶ್ಚರ್ಯದಿಂದ ಕೇಳಿದ್ಲು, ಏನ್ ಕಂದ, ನಿಂಗೆ ಇವಾಗ ಬಾಳೆಹಣ್ಣು ತಿನ್ಬೇಕಂತ ಅನಿಸ್ತಿದ್ಯಾ? ಆದ್ರೆ ನೀನ್ ಯಾವತ್ತೂ ಆ ಬನಾನ ತಿನ್ನೋದೇ ಇಲ್ವಲ್ಲ ಮಗ್ಳೆ. ನಾನ್ ನಿನ್ ತಿನ್ಸೋಕೆ ಎಷ್ಟು ಸಲ ಟ್ರೈ ಮಾಡಿದ್ರು ನೀನ್ ಬೇಡ ಅಂತ ಅಳ್ತಿದ್ದೆ. ಇವಾಗ ನಿನ್ಗೂ ನನ್ ತರಾನೇ ಈ ಸಡನ್ ಮೂಡ್ ಸ್ವಿಂಗ್ಸ್ ಚೇಂಜಸ್ ಸ್ಟಾರ್ಟ್ ಆಗ್ಬಿಟ್ಟಿದ್ಯಾ ಹೇಗೆ ಅಂದ್ಲು. ಇದನ್ನ ಕೇಳಿದ ತಕ್ಷಣ ರುದ್ರ, ಅಯ್ಯೋ ದೇವ್ರೆ ಅಂತ ತನ್ನ ಹಣೆಗೆ ಕೈ ಇಟ್ಟು ತಲೆ ಬಡ್ಕೊಂಡ. ಅವನು ಆದಿರ ಕಡೆ ನೋಡ್ತಾ ಫನ್ನಿಯಾಗಿ, ಹಾರ್ಟ್ ಬೀಟ್, ರುದಿಕಾ ಇಲ್ಲಿ ಬನಾನ ತಿನ್ಬೇಕಂತ ಹೇಳ್ತಿಲ್ಲ, ಬದ್ಲಿಗೆ ಅವಳು ಬಾ ಇಲ್ಲಿ ಒಬ್ಬಂಟಿಯಾಗಿ ಬಂದಿದೀನಿ ಅಂತ ತನ್ನ ತೊದ್ಲು ನುಡಿಯಲ್ಲಿ ನಿನ್ಗೆ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ ಕಣೋ ಅಂದ. ಇದನ್ನ ಕೇಳಿದ ತಕ್ಷಣ ಆದಿರ ಕಣ್ಗಳು ಪೂರ್ತಿ ಶಾಕ್ ಇಂದ ದೊಡ್ಡದಾದ್ವು. ಅವಳು ರುದಿಕಾನ ನೋಡ್ತಾ ಕೇಳಿದ್ಲು, ರುದಿಕಾ ಪುಟ್ಟ, ನೀನ್ ನಿಜಕ್ಕೂ ಆ ದೊಡ್ಡ ಮೆಟ್ಲುಗಳನ್ನ ಹತ್ತಿ ಇಲ್ಲಿ ಒಬ್ಬಂಟಿಯಾಗಿ ಬಂದಿದ್ಯಾ ಅಂತ ಕೇಳಿದ್ಲು. ಮಗು ತಕ್ಷಣ ಹೌದು ಅನ್ನೋ ಹಾಗೆ ಕ್ಯೂಟ್ ಆಗಿ ತಲೆ ಆಡಿಸಿ ಹೌದು ಅಂದ್ಲು. ಅಷ್ಟರಲ್ಲೇ ಬ್ಯಾಕ್ ಸೈಡ್ ಇಂದ ಅನಿಕಾ ಆ ಬಿಗ್ ಮೆಟ್ಲುಗಳನ್ನ ಫುಲ್ ಸ್ಪೀಡ್ ನಲ್ಲಿ ಹತ್ತಿ ಬಂದು ಆ ರೂಮ್ ಡೋರ್ ಹತ್ರ ನಿಂತು ಸುಧಾರಿಸ್ಕೊಳ್ಳೋಕೆ ತುಂಬಾನೇ ಜೋರಾಗಿ ಲಾಂಗ್ ಬ್ರೇಕ್ ತಗೊಳ್ತಿದ್ಲು.